ರಾಜಧರ್ಮವಿದಹುದು ಕಳವಿನ ಜೂಜು, ಧರ್ಮದ ಮಗನೋ ಮೊಮ್ಮನೋ ಬೀಜವಾಗುವುದು ನಿಮ್ಮ ಕಪಟದ್ಯೂತ ನಿರ್ಣಯಕ್ಕೆ. ರಾಜಪರಿಪಾಟಿಗಳ ಪಂಥದ ಜೂಜಬಲ್ಲರೆ ಕರೆಯಿ ಬಾರದಡ, ಜನಾರ್ದನ ನಾಣೆ ಎಂದನು ಧರ್ಮನಂದನನೋ. ಭೂರಮಣ ಕೇಳ ಖಿಳ ನೃಪ ಸಂಹಾರ, ಬೀಜದ ಕರ್ಮ ಫಲ ಸಂಸ್ಕಾರ ಒಳ್ಳೆಯ ನಿರಿದು ನೂಕಿತು ಧರ್ಮನಂದನನ. ಧೀರನಲ್ಲ ಧರ್ಮಶಾಸ್ತ್ರ ವಿಚಾರ, ಸಾರಜ್ಞಾನ ನಿಷ್ಠೆಯೊಳೋರೆಯುಂಟೆ ದ್ಯೂತ ಕೇಳಿಗೆ ಮಾಡಿದನು ಮನವಾ. ಇಂದು ವದನೆಗೆ ದಕ್ಷಿಣಾಕ್ಷಿ ಸ್ಪಂದವಾಯಿತು, ಭೀಮ ಪಾರ್ಥರಿಗಂದು ಕೆತ್ತಿತು. ಹೃದಯ ವಾಮಭುಜಾಕ್ಷಿಗಳು ಸಹಿತ ಕಂದಿದವು ಮೋರೆಗಳು ಗಂಗಾನಂದನ ದ್ರೋಣಾದಿ ಸುಜನರಿಗಂಧವೇರಿತು. ಮುಸುಡು ಶಕುನಿ ಸುಯೋಧನಾದಿಗಳ ಕುರುಪತಿಯ ಕೃತ ಪುಣ್ಯ ಬೀಜಾಂಕುರದ ಕಾಲದಿಗಂತದವನೀಶ್ವರ ಸಮೂಹ ಚಮುನಿ ಬರ್ಹಣ ಸೂಚನಾ ಸಮಯ. ಸಮೂಹ ಚಮೂನಿರ್ಬಹಣ ಸೂಚನಾ ಸಮಯ. ಅರಸ ಕೇಳ್ಕುಂತಿ ಕುಮಾರರ ಸಿರಿಯದುಗೂಡದ ಹೊತ್ತು, ಮಿಗೆ ಗಬ್ಬರಿಸಿ ತೈ ಧರ್ಮಜನ ಗಾಢದ ಬುದ್ಧಿ ಪರ್ವತವಾ. ವ್ಯಸನ ತೃಷ್ಣೆಯು ಕೀಳು ಚಿತ್ತದ ಮಿಸುನಿಯೊಳು ಬೆರೆಸಿತು, ಸುಬುದ್ಧಿಯ ರಸವು ಹಾರಿತು ಹುರಿದ ರಾಗದ್ವೇಷ ವಹ್ನಿಯಲೇ. ಮುಸುಡು ತಿರುಹಿತು ತಿಳಿವು ಲಜ್ಜೆಯ ದೆಸೆಗೆ ದುರ್ಘಟವಾಯ್ತು, ಪರಿಭವ ದೊಸಗೆಯನ್ನು ಸೂಚಿಸಿತು ಲಕ್ಷ್ಮಿಗೆ ಧರ್ಮಜನ ಹೃದಯ. ಜೂಜು ಯುದ್ಧಗಳಿಗೆ ಕರೆದರೆ ನಿರಾಕರಿಸುವುದು ಕ್ಷತ್ರಿಯ ಧರ್ಮವಲ್ಲ ಎನ್ನುವುದು ನಿಜ. ಕಳ್ಳತನದ ಜೂಜು ಕ್ಷತ್ರಿಯ ಧರ್ಮಕ್ಕೆ ಮಗನಾಗಬೇಕೋ ಮೊಮ್ಮಗನಾಗಬೇಕೋ? ನಿಮ್ಮ ಮೋಸದ ಜೂಜನ್ನು ಹೇಗೆ ನಿರ್ಣಯಿಸಬೇಕು? ರಾಜರಾಡುವಂತಹ ಪಂಥದ ಜೂಜಾದರೆ ಕರೆಯಿರಿ, ಬರದಿದ್ದರೆ ಶ್ರೀಕೃಷ್ಣನಾಣೆ ಎಂದು ಧರ್ಮಜನು ಶಕುನಿಗೆ ಹೇಳಿದನು. ಜನಮೇಜಯನೇ ಕೇಳು, ಭಾರತದ ಸಮಸ್ತ ರಾಜರ ಸಂಹಾರವಾಗಬೇಕೆಂಬ ಕರ್ಮಫಲದ ಸಂಸ್ಕಾರವು ಯುಧಿಷ್ಠಿರನನ್ನು ನೂಕಿತು. ಧರ್ಮಜನು ಧೀರ, ಧರ್ಮಶಾಸ್ತ್ರದ ಸಾರಜ್ಞಾನದಲ್ಲೇ ಇದ್ದವನು. ಅವನಲ್ಲಿ ಓರೆಕೋರೆಗಳೇನೂ ಇಲ್ಲ, ನೇರ ನಡೆಯುವನು. ಅಂತಹವನು ಜೂಜಾಡಲು ಮನಸ್ಸು ಮಾಡಿದನು. ದ್ರೌಪದಿಯ ಬಲಗಣ್ಣು ಹಾರಿತು, ಭೀಮಾರ್ಜುನರಿಗೆ ಎದೆನಡುಗಿತ್ತು. ಎಡಭುಜ ಎಡಗಣ್ಣುಗಳು ಹಾರಿದವು. ಭೀಷ್ಮ ದ್ರೋಣಾದಿ ಸಜ್ಜನರ ಮುಖಗಳೂ ಬಾಡಿದವು. ಶಕುನಿ ದುರ್ಯೋಧನನೇ ಮೊದಲಾದವರ ಮುಖಗಳು ಅರಳಿದವು. ಅದು ಕೌರವನು ಹಿಂದೆ ಮಾಡಿದ ಪುಣ್ಯದ ಬೀಜವು ಮೊಳಕೆಯಾಗುವ ಕಾಲ. ದೇಶ ದೇಶಾಂತರದ ಸಮಸ್ತ ರಾಜರು ಅವರ ಸೈನ್ಯಗಳು ನಿರ್ನಾಮವಾಗುವುದನ್ನು ಸೂಚಿಸುವ ಸಮಯ. ಪಾಂಡವರ ಐಶ್ವರ್ಯ ವೈಭವ ಲಕ್ಷ್ಮಿಗೆ ದುಃಖ ಕವಿಯುವ ಹೊತ್ತು. ಆ ಕಾಲವು ಯುಧಿಷ್ಠಿರನ ಬುದ್ಧಿಯನ್ನು ದೂರಕ್ಕೆ ದಬ್ಬಿತು. ಜೂಜೆಂಬ ದುರ್ವ್ಯಸನದ ಕೀಳು ತೃಷ್ಣೆಯು ಧರ್ಮರಾಯನ ಚಿತ್ತವೆಂಬ ಬಂಗಾರದಲ್ಲಿ ಸೇರಿತು. ಹೃದಯದ ರಾಗ ದ್ವೇಷಗಳೆಂಬ ಬೆಂಕಿಯಲ್ಲಿ ಸುಬುದ್ಧಿಯ ರಸವು ಆವಿಯಾಗಿ ಹಾರಿಹೋಯಿತು. ತಿಳುವಳಿಕೆಯ ಮುಖ ಮುರಿದಿತು. ನಾಚಿಕೆ ಬಾರದಂತಾಯಿತು. ಧರ್ಮರಾಯನ ಹೃದಯವು ಲಕ್ಷ್ಮಿಗೆ ಸೋಲಿನ ವಸಗೆಯನ್ನು ಸೂಚಿಸಿತು.